ಪಹಲ್ಗಾಮ್ ಉಗ್ರ ದಾಳಿ ಕುರಿತು ದೆಹಲಿಯಲ್ಲಿರುವ ಪ್ರಧಾನಿ ಮೋದಿ ನಿವಾಸದಲ್ಲಿ ಉನ್ನತ ಮಟ್ಟದ ಸಭೆ ನಡೆಸಲಾಗಿದೆ. ಎನ್ಎಸ್ಜಿ, ಬಿಎಸ್ಎಫ್ ಡಿಜಿ, ಸಿಆರ್ಪಿಎಫ್, ಎನ್ಎಸ್ಜಿ, ಬಿಎಸ್ಎಫ್ ಡಿಜಿ, ಸಿಆರ್ಪಿಎಫ್, ಎಸ್ಎಸ್ಪಿ ಎಡಿಜಿ ಹಾಗೂ ಹಿರಿಯ ಅಧಿಕಾರಿಗಳ ಜೊತೆ ಮೋದಿ ಸಭೆ ನಡೆಸಿದ್ದು, ಸೇನೆಗಳಿಗೆ ಮೋದಿ ಫ್ರೀ ಹ್ಯಾಂಡ್ ನೀಡಿದ್ದಾರೆ. ಉಗ್ರ ದಾಳಿಗೆ ಯಾವ ರೀತಿ ಉತ್ತರ ಕೊಡಬೇಕೋ ಸೇನೆಯೇ ನಿರ್ಧರಿಸಲಿ, ಟಾರ್ಗೆಟ್ ಹಾಗೂ ಸಮಯ ಸೇನೆಯೇ ನಿರ್ಧಾರ ಮಾಡಲಿ. ಭಯೋತ್ಪಾದನೆ ನಿರ್ಮೂಲನೆ ಮಾಡುವುದು ನಮ್ಮ ಬದ್ಧತೆ. ಪ್ರತೀಕಾರದ ವಿಧಾನವನ್ನ ಸೇನಾ ಪಡೆಗಳೇ ನಿರ್ಧರಿಸಲಿವೆ ಅಂತ ಅಧಿಕಾರಿಗಳಿಗೆ ಪ್ರಧಾನಿ ಸೂಚಿಸಿದ್ದಾರೆ. ಇಂದು ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಸಾಲು ಸಾಲು ಸಭೆಗಳು ನಡೆಯಲಿವೆ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಇಂದು ಮೊದಲು ಭದ್ರತಾ ಸಂಪುಟ ಸಭೆ ನಡೆಯಲಿದೆ. ನಂತರ ರಾಜಕೀಯ ವ್ಯವಹಾರಗಳ ಸಂಪುಟ ಸಮಿತಿ ಸಭೆ ನಡೆಯಲಿದೆ. ಬಳಿಕ ಮೂರನೆಯ ಸಭೆ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಸಭೆ ನಡೆಯಲಿದೆ. ಬಳಿಕ ಕೇಂದ್ರ ಸಚಿವ ಸಂಪುಟ ಸಭೆ ನಡೆಯಲಿದೆ. ಸಿಂಧೂ ನದಿ ನೀರು ನಿಲ್ಲಿಸಿದ್ರೆ ಯುದ್ಧ ಖಚಿತ ಅಂತ ಭಾರತಕ್ಕೆ ಪಾಕ್ ವಿದೇಶಾಂಗ ಸಚಿವ ಯುದ್ಧದ ಎಚ್ಚರಿಕೆ ನೀಡಿ ಅತಿರೇಕ ವರ್ತನೆ ತೋರಿದ್ದಾನೆ. ಸಿಂಧೂ ನದಿ ನೀರು ಪಾಕ್ನ 24 ಕೋಟಿ ಜನರ ಜೀವನದ ವಿಷಯ. ಸಿಂಧೂ ನದಿ ನೀರು ನಿಲ್ಲಿಸಿದ್ರೆ ಭಾರತಕ್ಕೆ ತಕ್ಕ ಉತ್ತರ ನೀಡುತ್ತೇವೆ, ಪಾಕ್ ವಿದೇಶಾಂಗ ಸಚಿವ ಇಶಾಕ್ ದಾರ್ ಬೆದರಿಕೆ ಹಾಕಿದ್ದಾನೆ. ಇನ್ನು ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಪಾಕಿಸ್ತಾನದ ವಿರುದ್ಧ ಭಾರತ ಪ್ರತೀಕಾರ ತೀರಿಸಿಕೊಳ್ಳೋದು ಬಹುತೇಕ ಸನಿಹದಲ್ಲಿದೆ. ಭಾರತದ ಸೇನೆ ಪಾಕಿಸ್ತಾನದ ಮೇಲೆ ದಾಳಿ ನಡೆಸುವ ಸಾಧ್ಯತೆ ಇದೆ ಅಂತ ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಮೊಹಮ್ಮದ್ ಆಸಿಫ್ ಕಳವಳ ವ್ಯಕ್ತಪಡಿಸಿದ್ದಾರೆ. ಭಾರತದ ದಾಳಿ ಭೀತಿಯಲ್ಲೇ ಮಾತನಾಡಿರುವ ಪಾಕ್ ರಕ್ಷಣಾ ಸಚಿವ, ಪಾಕಿಸ್ತಾನದ ವಾಯು ಪ್ರದೇಶ, ಭೂಪ್ರದೇಶದಲ್ಲಿ ಯಾವುದೇ ಅತಿಕ್ರಮಣ ಪ್ರವೇಶವಾದರೆ ಪ್ರತ್ಯುತ್ತರ ನೀಡಲು ಸಿದ್ಧರಾಗಿದ್ದೇವೆ ಎಂದಿದ್ದಾರೆ. ಮತ್ತೊಂದೆಡೆ ಪಹಲ್ಗಾಮ್ ಉಗ್ರ ದಾಳಿ ಪ್ರಕರಣದಲ್ಲಿ ಭಾರತದ ವಿರುದ್ಧವೇ ಆರೋಪ ಮಾಡಿ ಸುಳ್ಳು ಮಾಹಿತಿ ಹಂಚಿಕೊಂಡ ಪಾಕ್ ರಕ್ಷಣಾ ಸಚಿವರ ಟ್ವಿಟರ್ ಖಾತೆಯನ್ನ ಭಾರತ ನಿರ್ಬಂಧಿಸಿದೆ. ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರ ದಾಳಿಯ ಭೀಕರ ದೃಶ್ಯ ಜಿಪ್ಲೈನ್ನಲ್ಲಿದ್ದಾತನ ಸೆಲ್ಫಿ ವಿಡಿಯೋದಲ್ಲಿ ಸೆರೆ ಸಿಕ್ಕಿತು. ವೈರಲ್ ಆಗಿರೋ ಈ ವಿಡಿಯೋದಲ್ಲಿ ಜಿಪ್ಲೈನ್ ಆಪರೇಟರ್ ಮೇಲೆ ಶಂಕೆ ವ್ಯಕ್ತವಾಗಿತ್ತು. ಇದರ ಬೆನ್ನಲ್ಲೇ ಜಿಪ್ಲೈನ್ ಆಪರೇಟರ್ ಮುಜಾಮಿಲ್ನನ್ನ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಅಲ್ಲಾಹು ಅಕ್ಬರ್ ಅಂದಿದ್ದ ಮುಜಾಮಿಲ್ನನ್ನ ಜಿಪ್ಲೈನ್ ಸವಾರಿ ಮಾಡಿದ್ದ ರಿಷಿ ಭಟ್ ಶಂಕಿಸಿದ್ರು. ಇದರ ಬೆನ್ನಲ್ಲೇ ಎನ್ಐಎ ಅಧಿಕಾರಿಗಳಿಂದ ಮುಜಾಮಿಲ್ನ ತೀವ್ರ ವಿಚಾರಣೆ ನಡೆದಿದ್ದು, ಅಲ್ಲಾಹು ಅಕ್ಬರ್ ಘೋಷಣೆ ಸಹಜ ಪ್ರಕ್ರಿಯೆ ಅಂತ ಎನ್ಐಎ ಹೇಳಿದೆ. ಉಗ್ರರ ದಾಳಿ ವೇಳೆ ಅಲ್ಲಾಹು ಅಕ್ಬರ್ ಅಂತ ಮುಜಾಮಿಲ್ ಹೇಳಿದ್ದ. ಅಲ್ಲಾಹು ಅಕ್ಬರ್ ಅಂತ ಅವನು ಸಹಜವಾಗೇ ಹೇಳಿದ್ದಾನೆ. ಹಿಂದೂಗಳು ಹೇ ರಾಮ್ ಅನ್ನೋದಕ್ಕೆ ಇದು ಸಮಾನವಾಗಿದೆ. ಪ್ರಾಥಮಿಕ ವಿಚಾರಣೆಯಲ್ಲಿ ದಾಳಿಗೂ ಮುಜಾಮಿಲ್ಗೂ ನಂಟು ಕಂಡು ಬಂದಿಲ್ಲ ಅಂತ ಎನ್ಐಎ ತಿಳಿಸಿದೆ. ಆದರೆ ಉಗ್ರರ ದಾಳಿ ಆರಂಭವಾದ ಬಳಿಕ ರಿಷಿ ಭಟ್ನನ್ನ ಯಾಕೆ ಜಿಪ್ಲೈನ್ ನಲ್ಲಿ ಬಿಟ್ರಿ ಅನ್ನೋ ಪ್ರಶ್ನೆಗೆ ಮುಜಾಮಿಲ್ ಸ್ಪಷ್ಟವಾಗಿ ಉತ್ತರಿಸಿಲ್ಲ ಎನ್ನಲಾಗಿದೆ. ಜಿಪ್ಲೈನ್ ಆಪರೇಟ್ ಮಾಡ್ತಾ ಇದ್ದ ಮುಜಾಮಿಲ್ ಸೆಲ್ಫಿ ವಿಡಿಯೋ ಮಾಡ್ತಾ ಇದ್ದ ರಿಷಿ ಭಟ್ನನ್ನ ಬಿಡುವ ಮುನ್ನ 3 ಬಾರಿ ಅಲ್ಲಾಹು ಅಕ್ಬರ್ ಎಂದಿದ್ದಕ್ಕೆ ಈತನನ್ನ ಶಂಕಿಸಲಾಗಿದೆ. ಆದ್ರೆ ಅಲ್ಲಾಹು ಅಕ್ಬರ್ ಅನ್ನೋದು ಇಸ್ಲಾಂನಲ್ಲಿ ಸಹಜವಾದ ಪ್ರಕ್ರಿಯೆ. ಯಾವುದೇ ಘಟನೆ ನಡೆದಾಗ ಅಲ್ಲಾಹು ಅಕ್ಬರ್ ಅನ್ನೋದು ವಾಡಿಕೆ ಅಂತ ಕಾಶ್ಮೀರದ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷದ ನಾಯಕ ಇಮ್ರಾನ್ ನಬಿ ಹೇಳಿದ್ದಾರೆ. ಅಲ್ಲಾಹು ಅಕ್ಬರ್ ಎಂದಿದ್ದರ ಆಧಾರದಲ್ಲಿ ಅಮಾಯಕರನ್ನ ಗುರಿಯಾಗಿಸಬೇಡಿ ಅಂತ ತನಿಖಾ ತಂಡಕ್ಕೆ ಇಮ್ರಾನ್ ನಬಿ ಮನವಿ ಮಾಡಿದ್ದಾರೆ. ಇನ್ನೊಂದೆಡೆ ಕಾಶ್ಮೀರಿ ಮುಸಲ್ಮಾನರು ಯಾವುದೇ ದುರ್ಘಟನೆ ನಡೆದಾಗ ಅಲ್ಲಾಹು ಅಕ್ಬರ್ ಅಂತ ದೇವರನ್ನ ನೆನಪಿಸಿಕೊಳ್ತಾರೆ. ಆದ್ರೆ ಈಗ ಕೇಂದ್ರ ಸರ್ಕಾರದ ವೈಫಲ್ಯವನ್ನ ಮುಚ್ಚಿಡುವುದಕ್ಕಾಗಿ ಈ ವಿಚಾರವನ್ನ ದೊಡ್ಡದು ಮಾಡಲಾಗ್ತಿದೆ ಅಂತ ಕಾಶ್ಮೀರದ ಪಿಡಿಪಿ ಪಕ್ಷದ ನಾಯಕ ಮೊಹಮ್ಮದ್ ಇಕ್ಬಾಲ್ ಆರೋಪಿಸಿದ್ದಾರೆ. ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲಿನ ಉಗ್ರರ ದಾಳಿ ಹಿಂದೆ ಪಾಕಿಸ್ತಾನದ ಕೈವಾಡ ಇರೋದು ಮಗದೊಮ್ಮೆ ಸಾಬೀತಾಗ್ತಿದೆ. ಇದೀಗ ಬಯಲಾಗಿರುವ ಸ್ಫೋಟಕ ಮಾಹಿತಿ ಪಾಕಿಸ್ತಾನ ಸೇನೆಯ ಕರಾಳ ಮುಖವನ್ನ ಮತ್ತೊಮ್ಮೆ ಬಯಲು ಮಾಡಿದೆ. ಉಗ್ರರ ದಾಳಿ ಹಿಂದೆ ಪಾಕ್ ಮಾಜಿ ಸೇನಾಧಿಕಾರಿ ಕೈವಾಡ ಇರುವುದು ದೃಢವಾಗಿದೆ. ಪಾಕಿಸ್ತಾನದ ಅರೆಸೇನಾ ಪಡೆ ಕಮಾಂಡೋ ಆಗಿದ್ದ ಹಾಶಿಮ್ ಮೂಸಾ ದಾಳಿಗೂ ಮುನ್ನ ಕಾಶ್ಮೀರಿ ಯುವಕರಿಗೆ ತರಬೇತಿಯನ್ನ ನೀಡಿದ್ದ. ದಾಳಿ ಬಳಿಕ ಉಗ್ರರು ತಪ್ಪಿಸಿಕೊಳ್ಳೋದಕ್ಕೆ ರೂಟ್ ಮ್ಯಾಪ್ ನೀಡಿದ್ದ ಎನ್ನುವ ಸ್ಫೋಟಕ ಮಾಹಿತಿ ಎನ್ಐಎ ತನಿಖೆ ವೇಳೆ ಬಹಿರಂಗವಾಗಿದೆ. ಇನ್ನು ಉಗ್ರರ ಬೇಟೆಯನ್ನ ಆರಂಭಿಸಿರುವ ಭಾರತೀಯ ಸೇನೆ ಕಾಶ್ಮೀರದಲ್ಲಿ 4 ಪ್ರತ್ಯೇಕ ಭಾಗಗಳಲ್ಲಿ ತೀವ್ರ ಕಾರ್ಯಾಚರಣೆಯನ್ನ ನಡೆಸಿದೆ.
ಪಾಕಿಸ್ತಾನದ ನಾಗರಿಕರಿಗೆ ನೀಡಲಾದ ವೈದ್ಯಕೀಯ ವೀಸಾದ ಅವಧಿ ಇಂದಿಗೆ ಮುಗಿದಿದೆ. ಈ ಹಿನ್ನೆಲೆ ಭಾರತದಲ್ಲಿದ್ದ ಪಾಕ್ ನಾಗರಿಕರು ತಮ್ಮ ದೇಶಕ್ಕೆ ಮರಳಿದ್ದಾರೆ. ಸಮರಿನ್ ಹೆಸರಿನ ಈಕೆ, ನಾನು ಸೆಪ್ಟೆಂಬರ್ ತಿಂಗಳಿನಲ್ಲಿ ಭಾರತಕ್ಕೆ ಬಂದಿದ್ದೇನೆ. ಅಕ್ಟೋಬರ್ನಲ್ಲಿ ನನ್ನ ಮದುವೆ ಆಗಿದೆ. ನನಗೆ ಪಾಕಿಸ್ತಾನಕ್ಕೆ ಮರಳುವಂತೆ ಹೇಳುತ್ತಿದ್ದಾರೆ ಅಂತ ಕಣ್ಣೀರು ಹಾಕಿದ್ದಾರೆ. ಅಲ್ಲದೆ ನಾನು ಮಾಡಿದ ತಪ್ಪೇನು ಅಂತ ಪ್ರಶ್ನಿಸಿದ್ದಾರೆ. मुझे वापस किया जा रहा है. मेरी क्या गलती है, मेरा क्या कसूर है, मुझे किस बात की सजा दी जा रही है, मुझे बस इतना जवाब जानना है. करता कोई है, भरता कोई है. ಪಹಲ್ಗಾಂವ್ನಲ್ಲಿ ಉಗ್ರರ ದಾಳಿ ಬಳಿಕ ಕೇಂದ್ರ ಸರ್ಕಾರ ಪಾಕಿಸ್ತಾನಕ್ಕೆ ಹರಿಯುವ ಸಿಂಧೂ ನದಿ ನೀರನ್ನ ತಡೆಯುವ ಮಹತ್ವದ ತೀರ್ಮಾನಕ್ಕೆ ಮುಂದಾಗಿದೆ. ಆದರೆ ಪೂರ್ಣ ಪ್ರಮಾಣದಲ್ಲಿ ನೀರನ್ನ ತಡೆಯೋದು ಅಸಾಧ್ಯ ಅಂತ ಹಿರಿಯ ನೀರಾವರಿ ತಜ್ಞ ಕ್ಯಾಪ್ಟನ್ ರಾಜಾರಾವ್ ಮಾಹಿತಿ ನೀಡಿದ್ದಾರೆ. ಸಿಂಧೂ ನದಿ ಹರಿಯುವ ಪ್ರದೇಶದಲ್ಲಿ ಅಷ್ಟು ಪ್ರಮಾಣದ ನೀರನ್ನ ತಡೆಯುವ ದೊಡ್ಡ ಡ್ಯಾಂಗಳು ಇಲ್ಲ. ಸದ್ಯ ಡ್ಯಾಂಗಳ ನಿರ್ಮಾಣ ಆಗಬೇಕಿದೆ. ನದಿಯ ನೀರನ್ನ ಬೇರೆಡೆಗೆ ತಿರುಗಿಸಬೇಕಿದೆ. ಅಷ್ಟು ವೇಗವಾಗಿ ಡ್ಯಾಂ ನಿರ್ಮಾಣ ಮಾಡುವುದು ಅಥವಾ ನದಿಯನ್ನ ಬೇರೆಡೆಗೆ ತಿರುಗಿಸುವುದು ಸಾಧ್ಯವಿಲ್ಲ. ಅಷ್ಟು ಪ್ರಮಾಣದ ನೀರನ್ನ ತಡೆಯೋದ್ರಿಂದ ಸಾವಿರಾರು ಎಕರೆ ಅರಣ್ಯ ಪ್ರದೇಶ ನಾಶವಾಗಲಿದೆ. ಅರಣ್ಯ ಪ್ರದೇಶದ ಜೊತೆ ನದಿ ಪಾತ್ರದ ಸಾವಿರಾರು ಹಳ್ಳಿಗಳು ನಾಶವಾಗುವ ಭೀತಿ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಡ್ಯಾಂ ನಿರ್ಮಾಣ ಮಾಡಿ ಹಂತ ಹಂತವಾಗಿ ನೀರನ್ನ ತಡೆಯಬೇಕಾದ್ರೆ 5-6 ವರ್ಷ ಸಮಯ ಬೇಕು ಅಂತ ಹಿರಿಯ ನೀರಾವರಿ ತಜ್ಞ ಕ್ಯಾಪ್ಟನ್ ರಾಜಾರಾವ್ ಅಭಿಪ್ರಾಯಪಟ್ಟಿದ್ದಾರೆ. ಜನಸಂಖ್ಯೆ ಹೆಚ್ಚಾಗಿರುವ ಕಾರಣವನ್ನ ನೀಡಿ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮುಂದೆ ವಾದವನ್ನ ಮಂಡಿಸಿದ್ರೆ ಅಲ್ಪ ಪ್ರಮಾಣದ ನೀರನ್ನ ತಡೆಯಲು ಸಾಧ್ಯವಿದೆ ಅಂತ ಕ್ಯಾಪ್ಟನ್ ರಾಜಾರಾವ್ ಹೇಳಿದ್ದಾರೆ. ಪಾಕಿಸ್ತಾನದಲ್ಲಿ ಸಿಂಧೂ ನದಿ ವ್ಯವಸ್ಥೆಯನ್ನ ಸಂಪರ್ಕಿಸುವ ಕಾಲುವೆ ಯೋಜನೆ ಸರ್ಕಾರಕ್ಕೆ ತಿರುಗುಬಾಣವಾಗಿದೆ. ಸಿಂಧೂ ನದಿಗೆ ಹೊಸದಾಗಿ 6 ಕಾಲುವೆಗಳನ್ನ ನಿರ್ಮಿಸಿ ಬರಡು ಭೂಮಿಯನ್ನ ಕೃಷಿ ಭೂಮಿಯಾಗಿಸುವ ಯೋಜನೆ ವಿರುದ್ಧ ಪಾಕಿಸ್ತಾನದ ಜನರೇ ಪ್ರತಿಭಟನೆ ನಡೆಸಿದ್ದಾರೆ. ಪ್ರತಿಭಟನಾಕಾರರು ರಸ್ತೆಗಳನ್ನ ತಡೆದಿದ್ದರಿಂದ ವಾಹನ ಸಂಚಾರ ಅಸ್ತವ್ಯಸ್ತಗೊಂಡಿದೆ. ಸರ್ಕಾರ ಯೋಜನೆಗೆ ತಾತ್ಕಾಲಿಕ ಬ್ರೇಕ್ ಹಾಕಿದ ಬಳಿಕವೂ ಪ್ರತಿಭಟನೆ ಮುಂದುವರೆದಿದೆ. ಪಾಕ್ ಸರ್ಕಾರ ರಾಜ್ಯಗಳ ನಡುವಿನ ಪರಸ್ಪರ ಒಪ್ಪಂದವಿಲ್ಲದೆ ಹೊಸ ಕಾಲುವೆಗಳನ್ನ ನಿರ್ಮಿಸುವಂತಿಲ್ಲ. ವಾಟರ್ ಪಾಲಿಸಿ ಆಧಾರದ ಮೇಲೆ ನೀರಿನ ಹಕ್ಕುಗಳನ್ನ ಖಾತರಿಪಡಿಸಬೇಕಿದೆ. ಈ ಹಿನ್ನೆಲೆಯಲ್ಲಿ ತುರ್ತು ಸಭೆ ಕರೆದಿರುವ ಪಾಕ್ ಪ್ರಧಾನಮಂತ್ರಿ ಶಹಬಾಜ್ ಶರೀಫ್ ಪಾಕಿಸ್ತಾನದಾದ್ಯಂತ ನೀರಿನ ನಿರ್ವಹಣೆ ಮೂಲ ಸೌಕರ್ಯಕ್ಕಾಗಿ ಸಮಿತಿಯನ್ನ ರಚಿಸುವ ನಿರ್ಧಾರಕ್ಕೆ ಬಂದಿದ್ದಾರೆ. ಪಹಲ್ಗಾಮ್ನಲ್ಲಿ 26 ಪ್ರವಾಸಿಗರ ನರಮೇಧ ನಡೆದ ಹಿನ್ನೆಲೆಯಲ್ಲಿ ವಿಶೇಷ ಸಂಸತ್ ಅಧಿವೇಶನ ಕರೆದು ಏಕತೆ, ಒಗ್ಗಟ್ಟು ಪ್ರದರ್ಶನ ಮಾಡುವಂತೆ ಕಾಂಗ್ರೆಸ್ ಆಗ್ರಹಿಸಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಪತ್ರ ಬರೆದು ವಿಶೇಷ ಅಧಿವೇಶನ ಕರೆಯುವಂತೆ ಮನವಿ ಮಾಡಿದ್ದಾರೆ. ಈ ಕ್ಷಣದ ತುರ್ತು ಅಧಿವೇಶನವಲ್ಲ, ಬದಲಿಗೆ ಆ ಕ್ರಿಯೆ ಯುದ್ಧ ಭೂಮಿಯಲ್ಲಿ ಮಾತ್ರ ಸಂಭವಿಸಲು ಸಾಧ್ಯ ಅಂತ ಶಿಂದೆ ಪಡೆದ ಶಿವಸೇನೆ ನಾಯಕ ಸಂಜಯ್ ನಿರುಪಮಾ ಹೇಳಿದ್ದಾರೆ. मुझे नहीं लगता कि अभी संसद का सत्र बुलाना आवश्यक है. अभी आवश्यक है एक्शन लेना, और वो एक्शन सिर्फ और सिर्फ युद्ध मैदान में हो सकता है. ತಲೆ ಇಲ್ಲದ ಮೋದಿ ಫೋಟೋ ಹಾಕಿ ಮಾಡಿದ್ದ ಟ್ವೀಟ್ ಅನ್ನ ಕಾಂಗ್ರೆಸ್ ಡಿಲೀಟ್ ಮಾಡಿದೆ. ಕಾಂಗ್ರೆಸ್ ಮಾಡಿದ್ದ ಪೋಸ್ಟ್ಗೆ ಸ್ವಪಕ್ಷದಲ್ಲೇ ತೀವ್ರ ವಿರೋಧ ವ್ಯಕ್ತವಾದ ಬೆನ್ನಲ್ಲೇ ಡಿಲೀಟ್ ಮಾಡಲಾಗಿದೆ. ಇದಕ್ಕೂ ಮುನ್ನ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರ ದಾಳಿ ವಿಚಾರಕ್ಕೆ ಮೋದಿ ತಲೆ ಇಲ್ಲದ ಫೋಟೋ ಹಾಕಿ ಕಾಂಗ್ರೆಸ್ ಟ್ವೀಟ್ ಮಾಡಿತ್ತು. ಹೊಣೆ ಹೊರುವ ಸಮಯದಲ್ಲಿ ಕಾಣೆಯಾಗಿದ್ದಾರೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಟೀಕಿಸಿತ್ತು. ಕಾಂಗ್ರೆಸ್ ಟ್ವೀಟ್ಗೆ ಪ್ರತಿಯಾಗಿ ಟ್ವೀಟ್ ಮಾಡಿದ್ದ ಬಿಜೆಪಿ ಕಾಂಗ್ರೆಸ್ ಕಾ ಹಾತ್ ಪಾಕ್ ಕೆ ಸಾಥ್ ಅಂತ ವ್ಯಂಗ್ಯವಾಡಿತ್ತು. ಹೊಣೆ ಹೊರುವ ಸಮಯದಲ್ಲಿ ಕಾಣೆಯಾಗಿದ್ದಾರೆ ಎಂದು ಕಾಂಗ್ರೆಸ್ ಮೋದಿ ತಲೆ ಇಲ್ಲದ ಫೋಟೋ ಟ್ವೀಟ್ ಮಾಡಿರೋದರ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಸರ್ತಾನ್ ಸೆ ಜೂದಾ ಘೋಷಣೆ ಲಷ್ಕರ್ ಎ ಪಾಕಿಸ್ತಾನ್ ಕಾಂಗ್ರೆಸ್ ಸಿದ್ಧಾಂತವಾಗಿದೆ ಎಂದು ಬಿಜೆಪಿ ನಾಯಕ ಗೌರವ್ ಭಾಟಿಯಾ ವಾಗ್ದಾಳಿ ನಡೆಸಿದ್ದಾರೆ. ಶರೀರ್ ಹೈ ಸರ್ नहीं है. सर तन से जुदा आज लश्कर ए पाकिस्तान कांग्रेस की विचारधारा आधारशिला उनका चरित्र बन गई है. ಕಾಂಗ್ರೆಸ್ ಕೆ ಹಾತ್ ಪಾಕಿಸ್ತಾನ್ ಕೆ ಸಾಥ್ ಎಂದು ಟ್ವೀಟ್ ಮಾಡಿದ್ದ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ತಿರುಗೇಟು ನೀಡಿದ್ದಾರೆ. ಬಿಜೆಪಿಯವರು ಘೋಷಣಾ ವೀರರು, ಯುದ್ಧ ವೀರರು ಒಬ್ಬರು ಇಲ್ಲ ಅಂತ ಕಿಡಿಕಾರಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಸ್ಲೋಗನ್ಗೆ ಏನು ಕಮ್ಮಿ ಇಲ್ಲ. ಮೊದಲಿಂದನೂ ಬರೀ ಸ್ಲೋಗನ್ನೇ, ಅವ್ರದ್ದು ಘೋಷಣೆನೇ, ಬರೀ ಘೋಷಣಾ ವೀರರು ಅಷ್ಟೇ. ಅಲ್ಲಿ ಯುದ್ಧದ ವೀರಗಳು ಯಾರೂ ಇಲ್ಲ. ಯುದ್ಧ ಮಾಡಿ ತೋರಿಸಿದ್ರೆ ಗೊತ್ತಾಗುತ್ತೆ. ಬರೀ ಘೋಷಣಾ ವೀರರಿಗೆ ಏನು ಮಾಡೋಕ್ಕಾಗುತ್ತೆ? ಘೋಷಣೆನೇ ಅವ್ರದ್ದು, ಅವರ ಗೊಬ್ಬರ, ಘೋಷಣೆನೇ ಅವ್ರಿಗೆ ಊಟ, ಘೋಷಣೆನೇ ಅವ್ರಿಗೆ ತಿಂಡಿ. ಬರೀ ಘೋಷಣೆಗಳು ಮಾಡ್ಕೊಂಡು ಯಾವುದೇ ಒಂದೇ ಒಂದು ಘೋಷಣೆನ ಯಶಸ್ವಿಯಾಗಿ ಮಾಡಿದ್ದಾರೆ ಅಂತ ಕೇಳಿ ನೋಡಿ.
ಯುದ್ಧ ಬೇಡ ಎಂದು ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದ ವಿಪಕ್ಷ ನಾಯಕ ಆರ್ ಅಶೋಕ್, ಭಾರತ ರತ್ನ ಕೊಡುವ ರೀತಿ 2 ವರ್ಷದಲ್ಲಿ ಸಿದ್ದರಾಮಯ್ಯ ಅವರನ್ನ ಕರೆದು ಪಾಕಿಸ್ತಾನ ರತ್ನ ಕೊಡುತ್ತಾರೆ ಎಂದಿದ್ದಾರೆ. ಅಲ್ಲಿ ಲಾಹೋರಲ್ಲಿ ನಿಂತ್ಕೊಂಡ್ರೆ ಸಿದ್ದರಾಮಯ್ಯ 1 ಲಕ್ಷ, ನಾನು ಹೇಳ್ತೀನಿ 1 ಲಕ್ಷ ಲೀಡಲ್ಲಿ ಗೆಲ್ತಾರೆ. 1 ಲಕ್ಷ ಲಾಹೋರಲ್ಲಿ ನಿಂತರೆ 1 ಲಕ್ಷಕ್ಕೆ 1 ಓಟು ಕಡಿಮೆ ಆಗಲ್ಲ. ಒಂದು ಟ್ರೈ ಮಾಡ್ಬೇಕು ಅವರು, ಯಾಕಂದ್ರೆ ಅಲ್ಲಿ ಎಲ್ಲ ಪತ್ರಿಕೆ ಇವ್ರನ್ನ ಹಾಡಿ ಹೊಗಳಿಬಿಟ್ಟವ್ರು. ಇತ್ತ ಸಿಎಂ ಬೇರೆ ಅರ್ಥದಲ್ಲಿ ಹೇಳಿದ್ದಾರೆ. ಪಾಕ್ ವಿರುದ್ಧ ಯುದ್ಧವಾಗಲೇಬೇಕು, ತಕ್ಕ ಶಾಸ್ತಿ ಆಗಲೇಬೇಕೆಂದು ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಸೊಲ್ಯೂಷನ್ ಅಲ್ಲ ಅಂತ ಉದ್ದೇಶಕ್ಕೆ ಅವರು ಒಂದು ರೀತಿಯಿಂದ ಹೇಳಿದ್ದಾರೆ. ಯಾಕಂದ್ರೆ ಅವರು ಒಂದು ನ್ಯೂಕ್ಲಿಯರ್ ಸ್ಟೇಟ್ ಇದ್ದಾರೆ, ಅವ್ರ ಹತ್ರ ನ್ಯೂಕ್ಲಿಯರ್ ಇದು ಇದೆ. ಹೀಗಾಗಿ ನಾವು ಬಹಳ ಎಚ್ಚರಿಕೆಯಿಂದ ನಾವು ಯುದ್ಧ ಮಾಡಲೇಬೇಕು, ಅದ್ರಿಗೆ 2 ಮಾತಿಲ್ಲ. ಬಹಳ ಎಚ್ಚರಿಕೆಯಿಂದ ಬಹಳ ಇದರಿಂದ ಮಾಡಬೇಕು, ಅದು ಬೊಮ್ರಾಂಗ್ ಆಗಬಾರ್ದು. ಅಮೆರಿಕ ಪ್ರವಾಸದಲ್ಲಿರುವ ತಮಿಳುನಾಡು ಬಿಜೆಪಿ ಘಟಕದ ಮಾಜಿ ಅಧ್ಯಕ್ಷ ಅಣ್ಣಾಮಲೈ ಫೀನಿಕ್ಸ್ ಮಹಾನಗರದ ಕೃಷ್ಣ ಮಂದಿರದಲ್ಲಿ ಪ್ರಧಾನಿ ಮೋದಿ, ಗೃಹ ಸಚಿವ ಅಮಿತ್ ಶಾ ಹೆಸರಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಇಬ್ಬರ ರಾಶಿ ನಕ್ಷತ್ರಗಳನ್ನು ಹೇಳಿ ದೇಶದ ಸೈನ್ಯಕ್ಕೆ ಶಕ್ತಿ ತುಂಬುವಂತೆ ದೇವರಲ್ಲಿ ಪ್ರಾರ್ಥಿಸಿದ್ರು.